ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋರ್ ಗೇಮರ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಇಷ್ಟು ದಿನ ನೀವೆಲ್ಲರೂ ಕೇಳ್ತಿದ್ದಂಗೆ ಎಲ್ಲಾ ಮೊಬೈಲ್ಗೂ ಸೂಟ್ ಆಗೋ ತರ ಒಂದು ಒಳ್ಳೆ ಹೆಡ್ ಶಾಟ್ ಸೆನ್ಸಿಟಿವಿಟಿ ಸೆಟ್ಟಿಂಗ್ಸ್ ನ ತಗೋ ಬಂದಿದ್ದೀನಿ. ಇದರಲ್ಲಿ ನೀವು ಮೊಬೈಲ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಗೇಮ್ ಸೆನ್ಸಿಟಿವಿಟಿ ಸೆಟ್ಟಿಂಗ್ಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ, ಅವಾಗ ಮಾತ್ರ ನಿಮಗೆ ಈ ಸೆಟ್ಟಿಂಗ್ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ಕೆಲವೊಂದು ಸ್ಟೆಪ್ ಗಳನ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ಗೈಸ್, ಇವಾಗ ನಾನು ಹೇಳೋ ಸೆಟ್ಟಿಂಗ್ಸ್ ನೀವು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ರೆ ಅಂದ್ರೆ ಒಂದು 90% ಪೀಪಲ್ಸ್ ಪಕ್ಕ ನಂಗೆ ವರ್ಕ್ ಆಯ್ತು ಬ್ರೋ ಹಂಗಂತಾನೆ ಹೇಳ್ತೀರಾ. ಅದಕ್ಕೆ ಈ ವಿಡಿಯೋ ಮುಖಾಂತರ ನಾನ್ ಗ್ಯಾರಂಟಿ ಕೊಡ್ತೀನಿ. ಸೊ ಜಾಸ್ತಿ ಓಟ ಅಂತ ಮಾತಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ. ಗೈಸ್, ಇವಾಗ ಸ್ಟೆಪ್ 1 ನೋಡೋದಾದ್ರೆ ಫಸ್ಟ್ ನಿಮ್ಮ ಗೇಮ್ ಓಪನ್ ಮಾಡಿ ಅಲ್ಲಿ ಸೆನ್ಸಿಟಿವಿಟಿಯಲ್ಲಿ ಜನರಲ್ ನ ಬಂದ್ಬಿಟ್ಟು 185 ಸೆಟ್ ಮಾಡಿ ಇಟ್ಕೊಳ್ಳಿ. ರೆಡ್ ಡಾಟ್ ನ ಬಂದ್ಬಿಟ್ಟು 163 ಸೆಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಉಳಿದಿರೋದು ನಿಮಗೆ ಕರೆಕ್ಟ್ ಆಗಿ ಎಷ್ಟಕ್ಕೆ ಅಡ್ಜಸ್ಟ್ ಆಗುತ್ತೋ ಅಷ್ಟಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ 2x 4x ಸ್ನೈಪರ್ ಇವೆಲ್ಲ ಆಲ್ಮೋಸ್ಟ್ ನಿಮಗೆ ಎಷ್ಟು ಅಡ್ಜಸ್ಟಬಲ್ ಆಗುತ್ತೆ ಅಷ್ಟು ಇಟ್ಕೊಳ್ಳಿ. ಮೇನ್ ಆಗಿ ನಮಗೆ ಹೆಡ್ ಶಾಟ್ ಅಷ್ಟೇ ಬೇಕಾಗಿರೋದಲ್ವಾ. ಸೊ ಅದಕ್ಕೋಸ್ಕರ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ಈ ಸೆಟ್ಟಿಂಗ್ಸ್ ನ ಮಾತ್ರ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಬೇಕಿತ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲಾ ಸೆಟ್ಟಿಂಗ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮೇಕ್ ಮಾಡಿ ಹಾಕ್ತೀನಿ. ಸೊ ಆ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಫೈರ್ ಬಟನ್ ಸೈಜ್ ಬಂದ್ಬಿಟ್ಟು 38 ಇಲ್ಲ ಅಂದ್ರೆ 46 ಇವೆರಡರಲ್ಲಿ ಸೆಟ್ ಮಾಡಿ ನೋಡಿ. ನೆಕ್ಸ್ಟ್ ಸ್ಟೆಪ್ 2 ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ನ ಓಪನ್ ಮಾಡಿ ಅಲ್ಲಿ ಪಾಯಿಂಟರ್ ಸ್ಪೀಡ್ ಅಂತ ಹೇಳಿ ಸರ್ಚ್ ಮಾಡಿ. ಅದಾದ್ಮೇಲೆ ಪಾಯಿಂಟರ್ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅಡ್ಜಸ್ಟ್ ಮಾಡೋ ರೀತಿ ಇರುತ್ತೆ. ಅದನ್ನ ನೀವು ಫುಲ್ ಆಗಿ ಸೆಟ್ ಮಾಡಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಮೊಬೈಲ್ ಸೆಟ್ಟಿಂಗ್ ಬಗ್ಗೆ ನಿಮಗೆ ಹೇಳೋದ್ರಿಂದ ನಿಮಗೆ ಸ್ವಲ್ಪ ಹೆದರಿಕೆ ಇರ್ಬೋದು, ಏನಾದ್ರು ಮೊಬೈಲ್ ಪ್ರಾಬ್ಲಮ್ ಆಗ್ಬಿಡುತ್ತಾ ಅಂತ. ಆದ್ರೆ ಇವಾಗ ನಾನು ಹೇಳೋ ಸೆಟ್ಟಿಂಗ್ಸ್ ಯಾವ್ದೇ ಕಾರಣಕ್ಕೂ ಯಾವ ಪ್ರಾಬ್ಲಮ್ ಇರೋದಿಲ್ಲ. ನೀವು ಧೈರ್ಯವಾಗಿ ಈ ಸೆಟ್ಟಿಂಗ್ಸ್ ನ ಯೂಸ್ ಮಾಡಬಹುದು. ಆದ್ರೂ ನಿಮ್ಮ ಮೊಬೈಲ್ ಸೇಫ್ಟಿಗೋಸ್ಕರ ವಿಡಿಯೋ ಎಂಡಿಂಗ್ ಅಲ್ಲಿ ಒಂದು ಸ್ಟೆಪ್ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಿ. ಆದ್ರೆ ಹೊಸ ಫೋನ್ ಯೂಸ್ ಮಾಡೋರು ಮಾತ್ರ ಈ ಸೆಟ್ಟಿಂಗ್ಸ್ ನ ಯೂಸ್ ಮಾಡಬೇಡಿ. ಯಾಕೆ ಈ ರೀತಿ ಹೇಳ್ತಾ ಇದೀನಿ ಅಂದ್ರೆ ನಿಮ್ದು ನಾರ್ಮಲ್ ಆಗಿನೇ ಮೊಬೈಲ್ ರೆಸ್ಪಾನ್ಸ್ ಸಖತ್ತಾಗಿರುತ್ತೆ. ಅದ್ರಲ್ಲೂ ಈ ಸೆಟ್ಟಿಂಗ್ಸ್ ನೆಲ್ಲ ನೀವು ಯೂಸ್ ಮಾಡ್ಬೇಕು ಅಂತ ಹೇಳಿ ಅವಶ್ಯಕತೆ ಇಲ್ಲ. ಸೊ ನೀವು ನಾರ್ಮಲ್ ಆಗಿನೇ ಗೇಮ್ ಸೆಟ್ಟಿಂಗ್ಸ್ ನೇ ಕರೆಕ್ಟ್ ಸೆಟ್ ಮಾಡ್ಕೊಂಡು ನೀವು ನಾರ್ಮಲ್ ಆಗಿನೇ ಸೂಪರ್ ಆಗಿ ಗೇಮ್ ಪ್ಲೇ ಮಾಡಬಹುದು. ಆದ್ರೆ ಮೊಬೈಲ್ ತಕೊಂಡು ಒಂದು 8 ಮಂತ್ಸ್ ಮೇಲೆ ಆಗಿರೋರು, 1 ಇಯರ್ ಮೇಲೆ ಆಗಿರೋರು ಮಾತ್ರ ಈ ಸೆಟ್ಟಿಂಗ್ಸ್ ನ ಯೂಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಅನ್ಕೊಳ್ತೀನಿ. ಸ್ಟೆಪ್ 3 ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ನ ಮತ್ತೆ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಆಕ್ಸೆಸಿಬಿಲಿಟಿ ಅಂತ ಸರ್ಚ್ ಮಾಡಿದಾಗ ಈ ರೀತಿ ಸ್ಕ್ರೋಲ್ ಮಾಡಿ ಕೆಳಗಡೆ ಅಲ್ಲಿ ಟೈಮಿಂಗ್ ಕಂಟ್ರೋಲ್ ಅಂತ ಇರುತ್ತೆ. ಅಲ್ಲಿ ಟಚ್ ಅಂಡ್ ಹೋಲ್ಡ್ ಡಿಲೇ ಅಂತ ಇರುತ್ತೆ. ಅದು ನಾರ್ಮಲ್ ಆಗಿ ಮೀಡಿಯಂ ಅಲ್ಲಿ ಇರುತ್ತೆ. ಅದನ್ನ ಶಾರ್ಟ್ ಆಗಿ ಸೆಟ್ ಮಾಡಿ ಇಟ್ಕೊಳ್ಳಿ. ಆದ್ರೆ ಈ ಸೆಟ್ಟಿಂಗ್ಸ್ ಕೆಲವರು ಫೋನ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಅಂದ್ರೆ ಒಬ್ಬೊಬ್ಬರಿಗೆ ಡೈರೆಕ್ಟ್ ಆಗಿ ಟಚ್ ಅಂಡ್ ಹೋಲ್ಡ್ ಡಿಲೇ ಅಂತ ತೋರಿಸುತ್ತೆ. ಇನ್ ಕೆಲವರಿಗೆ ಟೈಮಿಂಗ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿನೇ ಆಪ್ಷನ್ ಬರಬೇಕಾಗಿರುತ್ತೆ. ಸೊ ಇದನ್ನ ಮಾತ್ರ ನೋಡ್ಕೊಳ್ಳಿ. ಅಂದ್ರೆ ಆಲ್ಮೋಸ್ಟ್ ಟಚ್ ಅಂಡ್ ಹೋಲ್ಡ್ ಡಿಲೇ ಅಂತಾನೆ ಇರುತ್ತೆ. ಅದನ್ನ ಶಾರ್ಟ್ ಅಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಸ್ಟೆಪ್ 4 ನೋಡೋಣ. ಇವಾಗ ನೀವು ಮತ್ತೆ ಮೊಬೈಲ್ ಸೆಟ್ಟಿಂಗ್ಸ್ ನ ಓಪನ್ ಮಾಡಿ ಅಲ್ಲಿ ನೀವು ಏನಪ್ಪಾ ಸರ್ಚ್ ಮಾಡ್ಬೇಕು ಹಂಗಂದ್ರೆ ಟಾಲ್ಕ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಶೋ ಆಗುತ್ತೆ. ಹಾಗೆ ನೀವು ಡೈರೆಕ್ಟ್ ಕೆಳಗಡೆ ಶೋ ಆಗುತ್ತೆ. ಅದ್ ನೀವು ಮೇಲೆ ಸ್ಕ್ರೋಲ್ ಮಾಡಿದಾಗ ವೆರ್ಬೋಸಿಟಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಚೂಸ್ ಯುವರ್ ಪ್ರೀಸೆಟ್ ಅಂತ ಇರುತ್ತೆ. ಅದು ನಾರ್ಮಲ್ ಆಗಿ ಕಸ್ಟಮ್ ಅಲ್ಲಿ ಇರುತ್ತೆ. ಓಕೆನಾ? ಅದನ್ನ ನೀವು ಏನಪ್ಪಾ ಮಾಡ್ಬೇಕು ಹಂಗಂದ್ರೆ ಯೋಚನೆ ಮಾಡ್ದಂಗೆ ಹೈಯಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳಿ. ಇದಿಷ್ಟು ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ನೀವು ಒಂದೊಂದು ಫೋನ್ ಒಂದೊಂದು ಇರುತ್ತೆ, ಬಟ್ ಆಪ್ಷನ್ ಎಲ್ಲ ಸೇಮ್ ವೆರ್ಬೋಸಿಟಿ ಹಂಗಂತಾನೆ ಇರುತ್ತೆ. ಅದನ್ನ ಮಾತ್ರ ಕರೆಕ್ಟ್ ಆಗಿ ನೋಡಿ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ 5 ಅಲ್ಲಿ ಅಲ್ಲೇ ಟಾಲ್ಕ್ ಬ್ಯಾಕ್ ಸೆಟ್ಟಿಂಗ್ಸ್ ಅಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಇನ್ನೊಂದ್ಸರಿ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಸಾಕು, ಅಲ್ಲೇ ಕಾಣಿಸುತ್ತೆ. ಅಲ್ಲೇ ಟೈಮ್ ಫಾರ್ಮೆಟ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಫೋಕಸ್ ಡಿಲೇ ಹಂಗಂತಿದೆ ನೋಡಿ. ಇದನ್ನ ನೀವು ಕರೆಕ್ಟ್ ಆಗಿ 0.3 ಅಲ್ಲಿ ಇರುತ್ತೆ. ಅದನ್ನ ನೀವು 0.2 ಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಈ ಫೋಕಸ್ ಡಿಲೇ ಆಪ್ಷನ್ ಕೆಳಗಡೆ ಟೈಪಿಂಗ್ ಫೋಕಸ್ ಡಿಲೇ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಸಮೇತ 0.2 ಸೆಕೆಂಡ್ಸ್ ಗೆ ನೀವು ಸೆಟ್ ಮಾಡಿ ಇಟ್ಕೊಳ್ಳಿ. ಇದಿಷ್ಟು ಸೆಟ್ಟಿಂಗ್ಸ್ ನ ನೀವು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ಆಲ್ಮೋಸ್ಟ್ ಒಂದು 80% ಕೆಲಸ ಮುಗೀತು ಅಂತಾನೆ ಅರ್ಥ. ಇನ್ 20% ಕೆಲಸ ಏನಪ್ಪಾ ಅಂದ್ರೆ ಈ DPI ಬಗ್ಗೆ ಯಾರು ಅಷ್ಟೊಂದು ಒಲವು ತೋರಲ್ಲ. ಯಾಕೆ ಅಂತ ಹೇಳೋದಾದ್ರೆ ಮೊಬೈಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಇನ್ನು ಕೆಲವರು DPI ಸೆಟ್ಟಿಂಗ್ಸ್ ನ ಧೈರ್ಯವಾಗಿನೇ ಯೂಸ್ ಮಾಡ್ತಾರೆ. ಸೊ ಅಂತವರಿಗೆ ನಾನು DPI ನ ಯೂಸ್ ಮಾಡ್ತೀನಿ ಅನ್ನೋರಿಗೆ ಇವಾಗ ನಾನು ಹೇಳೋ ಸೆಟ್ಟಿಂಗ್ಸ್ ಏನಪ್ಪಾ ಅಂದ್ರೆ ನಾನು ಯೂಸ್ ಮಾಡೋ DPI ಸೆಟ್ಟಿಂಗ್ ಬಂದ್ಬಿಟ್ಟು 408. ಇದು ನನಗೆ ಚೆನ್ನಾಗೇ ಬೀಳುತ್ತೆ. ನೀವು ಸಮೇತ ಟ್ರೈ ಮಾಡಿ ನೋಡಿ. ಹಾಗೇನೆ ನಾನು DPI ಸೆಟ್ಟಿಂಗ್ ಬಗ್ಗೆನೆ ಹೇಗೆ ಆನ್ ಮಾಡಬೇಕು, ಯಾವ್ಯಾವ ಮೊಬೈಲ್ಗೆ ಎಷ್ಟೆಷ್ಟು ಇಟ್ಕೋಬೇಕು ಅಂತೇಳಿ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮೇಕ್ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ DPI ಅಂದ್ರೆ ಏನು, ಹೇಗೆ ಸೆಟ್ ಮಾಡ್ಕೋಬೇಕು, ಹೇಗೆ ಆನ್ ಮಾಡಬೇಕು, ಹೇಗೆ ಆಫ್ ಮಾಡಬೇಕು ಅಂತಾನೆ ಫುಲ್ ಡೀಟೇಲ್ ಆಗಿ ಹೇಳಿರ್ತೀನಿ. ಓಕೆ ಗೈಸ್, ಇಷ್ಟೆಲ್ಲ ಸೆಟ್ಟಿಂಗ್ಸ್ ನ ಕೂರಿಸಿ ಆದ್ಮೇಲೆ ಫ್ರೀ ಫೈರ್ ನ ಓಪನ್ ಮಾಡಿ ಒಂದು ಗೇಮ್ ಪ್ಲೇ ಮಾಡಿ ನೋಡಿ. ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀರಲ್ವಾ, ಇದೇ ಆ ಗೇಮ್ ಪ್ಲೇ. ಅಂದ್ರೆ ಹೇಗೆ ಬೀಳ್ತಾ ಇದೆ ಅಂತ ಮಾತ್ರ ನೋಡಿ. ಒಂದು ಚೂರಾದ್ರೂ ವೈಟ್ ನಂಬರ್ ಬೀಳ್ತಾ ಇದೆಯಾ
ಅಂದರೆ ನಾನು ಡಬಲ್ ಬ್ಯಾರಲ್ ಯೂಸ್ ಮಾಡ್ಬೇಕಾದ್ರೆ ಸಖತ್ತಾಗಿ ಬೀಳ್ತಾ ಇತ್ತು, ಬೇರೆ ಗನ್ನಲ್ಲಿ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಇತ್ತು, ಆದರೆ ಚೆನ್ನಾಗೇ ಬೀಳ್ತಾ ಇತ್ತು. ಓಕೆ, ನಾನು ನಿಮ್ಗೆ ಇದನ್ನ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ. ಹಾಗೆ ನೋಡ್ತಿರ್ಬೋದು ನೀವು ಹೇಗೆ ಬೀಳ್ತಾ ಇದೆ ಹಂಗಂತ ಹೇಳಿ, ಅಂದರೆ ಮಸ್ತಾಗಿನೇ ಬೀಳ್ತಾ ಇತ್ತು ಗೈಸ್. ನನಗಂತೂ ಚಿಂದಿಯಾಗೆ ಇತ್ತು, ಒಂದೊಂದು ಶಾಟ್ ಮಿಸ್ ಆದರೂ ಸಮೇತ ನೆಕ್ಸ್ಟ್ ಶಾಟಲ್ಲೇ ಪಕ್ಕ ರೆಡ್ ನಂಬರ್ ಆ ರೀತಿನೇ ಬೀಳ್ತಾ ಇತ್ತು. ಓಕೆ ಗೈಸ್, ಇಷ್ಟೆಲ್ಲ ನಾನು ನಿಮಗೆ ಎಫರ್ಟ್ ಹಾಕಿ ರಿಸರ್ಚ್ ಮಾಡಿ ನಿಮಗೋಸ್ಕರ ಈ ವಿಡಿಯೋನ ಮೇಕ್ ಮಾಡಿದ್ದೀನಿ. ನೀವು ಅದಕ್ಕೋಸ್ಕರ ನೀವು ನನಗೇನಪ್ಪ ಮಾಡಬೇಕು ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಗೈಸ್, ಆ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಟಿಕ್ ಮಾಡಿಬಿಡಿ, ಮಿಸ್ ಮಾಡದೆ ಲೈಕ್ ಮಾಡ್ಕೊಬಿಡಿ, ಅಷ್ಟೇ ಸಾಕು, ನನಗೆ ಇನ್ನು ಬೇರೆ ಏನೂ ಬೇಕಾಗಿಲ್ಲ. ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ಕೊಳ್ತಿದ್ದೀನಿ. ಲವ್ ಯು ಗೈಸ್, ಬಾಯ್.